ಚನ್ನರಾಯಪಟ್ಟಣ ರಸ್ತೆ ನಿರ್ಮಾಣದ ವೇಳೆ ರೈತರು ರಸ್ತೆಗೆ ಜಾಗ ಬಿಟ್ಟುಕೊಡುವುದರ ಜೊತೆಗೆ ಸ್ಥಳೀಯರು ಗ್ರಾಮಸ್ಥರು ಸಹಕಾರ ನೀಡಿದ್ದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣವಾಗಲು ಸಾಧ್ಯವೆಂದು ಶಾಸಕ ಸಿಎನ್ ಬಾಲಕೃಷ್ಣ ಹೇಳಿದರು. ತಾಲೂಕಿನ ಕಸಬಾ ಹೋಬಳಿ ಅಡಗೂರು ಗ್ರಾಮಕ್ಕೆ ಡಿ ಕಾಳೇನಹಳ್ಳಿ ಗ್ರಾಮದ ಮಂಚಿಕಟ್ಟೆಯಿಂದ ಸಂಪರ್ಕ ಕಲ್ಪಿಸುವ 800 ಮೀಟರ್ ಉದ್ದದ ರಸ್ತೆಗೆ ಭಾನುವಾರದಂದು ಅಡಗೂರು ಗ್ರಾಮದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಅಡಗೂರು ಗ್ರಾಮಕ್ಕೆ ಡಿ ಕಾಳೇನಹಳ್ಳಿಯ ಮಂಚಿಕಟ್ಟೆವರೆಗೂ ಈಗಾಗಲೇ ರಸ್ತೆ ನಿರ್ಮಾಣವಾಗಿದ್ದು, ಮಂಚಿಕಟ್ಟೆಯಿಂದ ಯಾಚನಹಳ್ಳಿ ಅಡಗೂರು ತಿರುವಿನವರೆಗೂ ರಸ್ತೆ ನಿರ್ಮಾಣವಾಗದೆ ಉಳಿದಿರುವ ರಸ್ತೆಯನ್ನು ಅಂದಾಜು 1 ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಲಾಗುವುದು. ರಸ್ತೆ ನಿರ್ಮಾಣದ ವೇಳೆ ಗ್ರಾಮಸ್ಥರು ರೈತರು ಸಹಕಾರ ನೀಡಿ ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳುವಂತೆ ಸೂಚನೆ ನೀಡಿದರು. ರಾಜಕೀಯ ಆರಂಭದ ದಿನಗಳಲ್ಲಿ ತಾವು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನನ್ನ ಗೆಲುವಿಗೆ ಕಾರಣವಾದ ಗ್ರಾಮಗಳಿವು. ಇವರ ಆಶೀರ್ವಾದ ತಮ್ಮ ಮೇಲಿದ್ದು ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿದ್ದಾಗ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿಯಲ್ಲಿ ಸೇರಿ 2-3 ಬಾರಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು. ಈ ವ್ಯಾಪ್ತಿಯಲ್ಲಿ ತೇವಾಂಶ ಹೆಚ್ಚಿರುವ ಕಾರಣ ಡಾಂಬರು ರಸ್ತೆ ಉಳಿಯುವುದಿಲ್ಲ. ಇದನ್ನು ಮನಗಂಡು ಇದೀಗ ಕಾಂಕ್ರೀಟ್ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡಲಾಗಿದೆ. 4 ಮೀಟರ್ ಅಗಲವಾದ 8 ಇಂಚು ದಪ್ಪದ ಕಾಂಕ್ರೀಟ್ ರಸ್ತೆ ನಿರ್ಮಾಣವಾಗಲಿದ್ದು, ರಸ್ತೆ ನಿರ್ಮಾಣದ ವೇಳೆ ಡಿ ಕಾಳೇನಹಳ್ಳಿ ಮತ್ತು ಯಾಚನಹಳ್ಳಿ ಗ್ರಾಮಸ್ಥರು ಪರಸ್ಪರ ಸಹಕಾರದೊಂದಿಗೆ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಅವಕಾಶ ಕಲ್ಪಿಸಬೇಕೆಂದು ಹೇಳಿದರು. ಈ ವೇಳೆ ಚೋಳೇನಹಳ್ಳಿ ಎಪಿಸಿಎಸ್ ಅಧ್ಯಕ್ಷರು ಮಧು, ಮಾಜಿ ಅಧ್ಯಕ್ಷ ಲಲಿತಾ, ಎಆರ್ ನಾರಾಯಣ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್, ಎಚ್ ನಾಗರಾಜ್, ಮಾಜಿ ಉಪಾಧ್ಯಕ್ಷ ಜಿಮ್ ಪ್ರತಾಪ್, ಡೈರಿ ಅಧ್ಯಕ್ಷ ನರಸಿಂಹ, ಕಾರ್ಯದರ್ಶಿ ಧರ್ಮರಾಜ್, ಎಸ್ ನಾಗರಾಜ್, ಡಿ ಕಾಳೇನಹಳ್ಳಿ ಜೆಡಿಎಸ್ ಮುಖಂಡ ರಂಗಸ್ವಾಮಿ ಸೇರಿ ಅಡಗೂರು ಗ್ರಾಮಸ್ಥರಾದ ಚಂದ್ರೇಗೌಡ, ರಾಜಣ್ಣ, ಲಕ್ಷ್ಮಣಗೌಡ, ಸಣ್ಣಪ್ಪ, ರಾಜೇಗೌಡ, ಶಿವಣ್ಣ, ಯಾರ್ ಚಂದ್ರೇಗೌಡ, ರಂಗೇಗೌಡ, ನಂಜುಂಡೇಗೌಡ ಸೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರುಗಳು ಮತ್ತು ಡೈರಿ ಹಾಲಿ ಮಾಜಿ ಸದಸ್ಯರುಗಳು ಹಾಜರಿದ್ದರು. ಅಡಗೂರು ಸಂಪರ್ಕ ರಸ್ತೆಯಿಂದ ನಮ್ಮ ಡಿ ಕಾಳೇನಹಳ್ಳಿ ಮಂಚಿಕಟ್ಟೆಗೆ ಹೋಗ್ತಕ್ಕಂಥ ಒಂದು ರಸ್ತೆಗೆ ಇವತ್ತು ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಸುಮಾರು ಇಲ್ಲಿಗೆ ಒಂದು 750 ಮೀಟ್ರ್ ಬರ್ತದೆ. ಅಲ್ಲಿಂದ ಇಲ್ಲಿಗೆ ಮಾಡಿರ್ತಕ್ಕಂಥ ಜಾಗವನ್ನು ಬಿಟ್ಟು ಅದ್ರ ಜೊತೆಗೆ ಈ ಕಡೆಗೆ ಒಂದು 50 ಮೀಟ್ರ್, ಈ ಕಡೆಗೆ 50 ಮೀಟ್ರ್, ಇದನ್ನು ಕೂಡ ಅನುಸರಣೆ ಮಾಡ್ತೀವಿ. ಹಿಂದೆ 2 ಬಾರಿ ನಾವು ಫಸ್ಟ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ PMGSYನಲ್ಲಿ ಒಂದು ಸಲ ಮಾಡೋದು, ಇನ್ನೊಂದು ಸಲ ಮಾಡೋದು. ಇಲ್ಲೇನಾಗಿದೆ, ಡ್ರೈನೇಜನ್ನು ಮುಚ್ಚಿಬಿಟ್ಟು ಟಾರ್ ರೋಡು ಆಗಲ್ಲ. ಆ ಕಾರಣದಿಂದ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಇವತ್ತು ಗುದ್ದಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಳೀಯ ಎಲ್ಲ ನಮ್ಮ ಅಡಗೂರು ಗ್ರಾಮದ ಎಲ್ಲ ನಮ್ಮ ಯಜಮಾನರುಗಳು, ಅಡಗೂರು ಗ್ರಾಮದ ಹಾಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ನಮ್ಮ ಸೊಸೈಟಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು, ಎಲ್ಲ ನಮ್ಮ ಡಿ ಕಾಳೇನಹಳ್ಳಿ ಗ್ರಾಮದ ಎಲ್ಲ ನಮ್ಮ ಮುಖಂಡರುಗಳು, ಯಾಚೇನಹಳ್ಳಿ, ಅಡಗೂರು ಗ್ರಾಮದ ಎಲ್ಲರೂ ಮುಖಂಡರುಗಳು ಕೂಡ ಸೇರಿದ್ದೇವೆ. ಈ ರಸ್ತೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರ ಸಹಕಾರವೂ ಕೂಡ ಮುಖ್ಯ. ಇದು ಅಡಗೂರು ಇರ್ಬೋದು, ಡಿ ಕಾಳೇನಹಳ್ಳಿ ಬೇರೆ ಅಲ್ಲ, ಎಲ್ಲ ಒಂದೇ ಅನ್ನೋ ಭಾವನೆಯಲ್ಲಿ ನೀವು ದಯಮಾಡಿ ರಸ್ತೆ ಮಾಡಿಸ್ಕೋಬೇಕಾದ್ರೆ, ಒಂದು ಉತ್ತಮ ರಸ್ತೆ ನಿರ್ಮಾಣ ಆಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಈ ರಸ್ತೆ ನಿರ್ವಿಘ್ನವಾಗಿ ಒಂದು ನಿರ್ಮಾಣ ಆಗಲಿ, ನೆರವೇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಯಾಕೆಂದರೆ ಅದೇ ಥರ ಬಿಟ್ರೆ ಪುನಃ ಅದಕ್ಕೆ 2 ಮೀಟ್ರ್ ಮುಂದೆ ನೋಡಿಬೇಕಾಯ್ತು. ಸರ್ಕಲ್ ಮಾಡೋಣ ಅಂತ ಮಾಡಿದ್ವಿ. ಜೋರು ಎಂ ಸ್ಯಾಂಡ್ ಸ್ಯಾಂಡ್ ಚೆನ್ನಾಗಿದೆ. ಸಿಮೆಂಟ್ ಇದು ಒಂದು ಸರ್ಕಲ್ ಮಾಡಿ ನಿಮ್ಮ ಬೋರ್ಡ್ ಆಮೇಲೆ ಮಾಡೋಣ ರೋಡ್ ಅಲ್ಲ ಹೇಳಿದ್ದು ಶಿರಂಡಿ ಮಾಡ್ಬೇಕಣ್ಣ. ಪೂಜೆ ಮಾಡಿ ಕ್ವಾಲಿಟಿ ಮಾಡಿಸ್ಕೊಡ್ತೀವಿ. ಏನು ಅಲ್ಲಿ ಟ್ರೈನ್ ಎಲ್ಲಾನು ಮಾಡೋಕ್ಕೂ ಬಿಡೋಕ್ಕಲ್ಲ, ಅವೆಲ್ಲ ಆಗೋದು ಬೇಡ. ಸುಮ್ಮನೆ ಒಂದು ನಿಮಿಷ ರಂಗಸ್ವಾಮಿ, ಮಾಡೋದೇ ಮಾಡ್ಕೊಡ್ತೀವಿ. ಮಾಡು. ಈ ಸರ್ಕಾರದಲ್ಲಿ ಏನೋ ತೊಂದಿದಾರ ಮಾಡಿ ಮಾಡ್ತಾರೆ ಅಂತ ಸುಮ್ಮನೆ ಈಗ 4 ಮೀಟರ್ ರೋಡ ಬಂಬಾಟಾಗಿ ನಿಂತ್ಕೊಂಡು ಸಿಮೆಂಟ್ ಹಾಕ್ಕೊಳ್ಳಿ, ಪಕ್ಕ ನಿಂತ್ಕೊಂಡು ಮಾಡಿ. ಆಮೇಲೆ ಏನಾಗಿದೆ, ಹಿಂದೆಲ್ಲ 2 ಸಲ ಡ್ರೈವ್ ಮಾಡಿದ್ರು ಅದೇ ಪ್ರಾಬ್ಲಮ್ ಇಲ್ಲ.